ಆದಾಯ ತೆರಿಗೆ ದಾಳಿ ಸಂಬಂಧಪಟ್ಟ ಹಾಗೆ ಇದೀಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೋಡ್ತಿರುವಂತಹ ಈಗ ಬ್ರೇಕಿಂಗ್ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇವತ್ತು ಮ್ಯಾಚ್ ಇದೆ. ಬಟ್ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಐಟಿ ದಾಳಿಯನ್ನು ಖಂಡಿಸಿ ರಾಷ್ಟ್ರ ಮಟ್ಟದಲ್ಲಿ ಧರಣಿ, ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು. ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನ ಸಿಟಿಒ ಜಂಕ್ಷನ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನ ಜಂಕ್ಷನ್ನಲ್ಲಿ ಈ ಪ್ರತಿಭಟನೆ ಮಾಡೋಕ್ಕೆ 5,000 ಮಂದಿ ಸೇರ್ತಿದ್ದಾರಂತೆ. ಮಾಜಿ ಪ್ರಧಾನಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ದೋಸ್ತಿ ನಾಯಕರು ಭಾಗಿಯಾಗ್ತಾರೆ. ಧರಣಿ ಪಾಲ್ಗೊಳ್ಳುವಂತೆ ರಾಷ್ಟ್ರ ಮಟ್ಟದ ನಾಯಕರಿಗೆ ಕರೆ ಕೂಡ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ IPL ಮ್ಯಾಚ್ ನಡುವೆಯೂ ಬೃಹತ್ ಪ್ರತಿಭಟನೆ, ಬಿಕಾಸ್ ಅಲ್ಲೇ ಇರೋದು, ನೆಕ್ಸ್ಟ್ ರೋಡಲ್ಲೇ ಸಿಟಿಒ ಜಂಕ್ಷನ್ ಇರೋದು. ಸೊ ಹಾಗಾಗಿ ಅಲ್ಲಿ ಐಟಿ ದಾಳಿಯನ್ನು ಖಂಡಿಸಿ ಧರಣಿಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ಜೆಡಿಎಸ್ನವರು ನಿರ್ಧಾರ ಮಾಡಿದ್ದಾರೆ. ಈ ಕ್ಷಣ ಶುರುವಾಗಿ ರಾತ್ರಿ ನಿಲ್ಲುತ್ತೋ ಇಲ್ವೋ ಅಹೋರಾತ್ರಿ ಧರಣಿ. ಬ್ರೇಕಿಂಗ್ ನ್ಯೂಸ್. ಆದಾಯ ತೆರಿಗೆ ಕಚೇರಿಯಿಂದ ನನ್ನ ಸಹೋದ್ಯೋಗಿ ಮುರಳೀಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಮುರಳೀಧರ್, ಏನ್ ಬೆಳವಣಿಗೆ ನಡೀತಾ ಇದೆ ಅಲ್ಲಿ? ಖಂಡಿತವಾಗಿಯೂ ಹರೀಶ್, ಏನಂದ್ರೆ 2 ಗಂಟೆಯಿಂದ JDS ಮತ್ತು ಕಾಂಗ್ರೆಸ್ ಇಬ್ಬರು ಸಹ ಸೇರಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ DCM ಕೂಡ ಅದನ್ನ ಹೇಳಿರುವಂಥದ್ದು. CM ಕುಮಾರಸ್ವಾಮಿ ಅವರು, HD ದೇವೇಗೌಡ ಅವರು, ಇವರೆಲ್ಲರೂ ಸಹ ಬಂದು ಇಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡ್ತಾರೆ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಸಹ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಪೊಲೀಸರಿಗಾಗಲೇ ಐಟಿಯ ಪ್ರಧಾನ ಕಚೇರಿ ಏನಿತ್ತು, ಪ್ರಿನ್ಸ್ ರೋಡ್ ಅಲ್ಲಿ ಇರುವಂತಹ ಪ್ರಧಾನ ಕಚೇರಿ ಏನಿದೆ, ಪ್ರಧಾನ ಕಚೇರಿಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಯಾವುದೇ ರೀತಿಯ ತೊಂದರೆಗಳು ಸಹ ಆಗಬಾರ್ದು ಅಂದ್ರೆ ಐಟಿ ಅಧಿಕಾರಿಗಳು ಈಗಾಗಲೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಎಲ್ಲರೂ ಸಹ ಬರ್ತಾರೆ. ಅಂದ್ರೆ JDS ನಾಯಕರ ಮನೆ ಮೇಲೆ ಇವತ್ತು ಬೆಳಗ್ಗೆಯಿಂದ ಏನು ಐಟಿ ದಾಳಿ ನಡೀತಾ ಇದೆ, ಐಟಿ ದಾಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಐಟಿ ಅಧಿಕಾರಿಗಳು ಕೇವಲ ಕಾಂಗ್ರೆಸ್ ಮತ್ತು JDS ನ ನಾಯಕರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಸಹ ಆಗಿರುವಂತದ್ದು ಐಟಿ ಕಚೇರಿಯಲ್ಲಿ. ಜೊತೆಗೆ ಈಗ ನೋಡ್ತಾ ಇರುವಂತದ್ದು ಐಟಿ ಕಚೇರಿಯ ಒಳಗಡೆ ಹೋಗುವಂತ ಜಾಗದಲ್ಲೂ ಸಹ ಪೊಲೀಸರಿಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾರು ಸಹ ಒಳಗಡೆ ಹೋಗಬಾರ್ದು, ಅಂದ್ರೆ ಹೋದ್ರೆ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಆ ಹಿನ್ನೆಲೆಯಲ್ಲಿ ನಿಂತ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಾಗಲೇ ಸುಮಾರು 200ಕ್ಕೂ ಹೆಚ್ಚು ಜನ ಪೊಲೀಸರನ್ನ ನಿಯೋಜನೆ ಮಾಡ್ತಾ ಇರುವಂತದ್ದು. ಈಗ 12:20 2 ಗಂಟೆಗೆ ಈ ಪ್ರೊಟೆಸ್ಟ್ ಸ್ಟಾರ್ಟ್ ಆಗ್ತಾ ಇರುವಂತದ್ದು. 2 ಗಂಟೆ 2:30 ಸಂದರ್ಭದಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಪ್ರೊಟೆಸ್ಟ್ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಸಹ ನಡೀತಾ ಇರುವಂತದ್ದು. ಹರೀಶ್, ಈ ಧರಣಿ ಅಹೋರಾತ್ರಿ ಧರಣಿನ, ಈ ಧರಣಿಯನ್ನು ಯಾರು ಮುನ್ನಡೆಸ್ತಾ ಇದ್ದಾರೆ? ರಾಷ್ಟ್ರ ಮಟ್ಟದಲ್ಲಿ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ಯಾರಾದರೂ ರಾಷ್ಟ್ರ ಮಟ್ಟದ ನಾಯಕರು ಯಾರಾದರೂ ಬರ್ತಾರಾ? JDS ಕಾಂಗ್ರೆಸ್ ಒಟ್ಟಿಗೆ ಸೇರ್ಕೊಂಡು ಈ ಧರಣಿಯಲ್ಲಿ ಪಾಲ್ಗೊಳ್ತಾರಾ? ಏನ್ ಮಾಹಿತಿ ಇದೆ? DCM ಪರಮೇಶ್ವರ್ ಅವರು ಹೇಳೋದು ಮಾಹಿತಿ ಪ್ರಕಾರ ಒಂದು ಹೇಳಿಕೆಯನ್ನು ಕೊಟ್ಟರು. ಇವತ್ತು 2 ಗಂಟೆಯಿಂದ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೀವಿ. ಆ ಪ್ರೊಟೆಸ್ಟ್ ನಲ್ಲಿ CM ಕುಮಾರಸ್ವಾಮಿ ಅವರು ಇರ್ತಾರೆ, ಜೊತೆಗೆ ದೇವೇಗೌಡ ಅವರು ಸಹ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಈ ಪ್ರೊಟೆಸ್ಟ್ ಅನ್ನ ದೇವೇಗೌಡರೇ ಏನು ಮುನ್ನಡೆಸ್ತಾರೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ, ಅಂದ್ರೆ ಈಗ ಕೆಲವೇ ಕ್ಷಣಗಳ ಹಿಂದೆ ಬಂದ ಮಾಹಿತಿ ಪ್ರಕಾರ ಅಹೋರಾತ್ರಿ ಧರಣಿಯನ್ನು ಸಹ ಇಲ್ಲಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಜೊತೆಗೆ ರಾಷ್ಟ್ರೀಯ ನಾಯಕರನ್ನು ಸಹ ಕರೆದಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಇರುವಂತದ್ದು. ಈಗ ಟ್ರಾಫಿಕ್ ನ DCP ಅವರು ಸಹ ಬಂದಿದ್ದಾರೆ. ಯಾಕಂದ್ರೆ ಈ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗುತ್ತೆ. ಸುಮಾರು 1,000ಕ್ಕೂ ಹೆಚ್ಚು ಜನ ಇಲ್ಲಿಗೆ ಕಾರ್ಯಕರ್ತರು ಬರ್ತಾರೆ. ಬಂದು ಪ್ರೊಟೆಸ್ಟ್ ಅನ್ನ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಮತ್ತು ಡೈವರ್ಷನ್ಗಳೇನಿರ್ತವೆ, ರಸ್ತೆಯ ಡೈವರ್ಷನ್ಗಳೇನಿರುತ್ತೆ ಅದರ ಬಗ್ಗೆ ಕುಲಂಕುಷವಾಗಿ ತನಿಖೆ, ಅಂದ್ರೆ ಈ ಮೇಲುಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಈಗ DCP ಅವರು ಬಂದಿರುವಂತದ್ದು. ಅಂದ್ರೆ ಈಗಾಗಲೇ, ಜೊತೆಗೆ ನಾನು ಈಗಾಗಲೇ ಹೇಳ್ತಿದ್ದೆ, ರಾಷ್ಟ್ರೀಯ ನಾಯಕರು ಸಹ ಏನು ಈ ಪ್ರೊಟೆಸ್ಟ್ಗೆ ಬುಲಾವನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ನಾಯಕರು ಸಹ ಬರೋ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ನೆರೆ ರಾಜ್ಯದ ಕೆಲವು ನಾಯಕರು, ಅಂದ್ರೆ BJP ವಿರೋಧ ಮಾಡುವಂತವರು ಮತ್ತು ಐಟಿ ದಾಳಿ ಏನಿದೆ ಇದನ್ನ ವಿರೋಧ ಮಾಡುವಂತವ್ರು ಏನಿದ್ದಾರೆ ಅವರು ಸಹ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅಂದ್ರೆ ಒಂದು ರೀತಿಯಲ್ಲಿ ಇವತ್ತು ಅಹೋರಾತ್ರಿ ಧರಣಿ ಏನಾದರೂ ನಡೆದರೆ ರಾಷ್ಟ್ರದ ಕೇಂದ್ರ ಬಿಂದು ಆಗಿ ಅಂದ್ರೆ ಐಬಾಲ್ ಕಂಪ್ಲೀಟ್ ಆಗಿ ಕರ್ನಾಟಕ ಕಡೆ ತಿರುಗೋ ಸಾಧ್ಯತೆಗಳಿದೆ. 2 ಗಂಟೆ ನಂತರ ಪ್ರೊಟೆಸ್ಟ್ ಯಾವ ರೂಪದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲ ಇರುವಂತದ್ದು.
ಹರೀಶ್. ಸಿಬಿಐನವರು ಪಶ್ಚಿಮ ಬಂಗಾಳದಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಹೇಗೆ ತಿರುವು ಪಡ್ಕೊಳ್ತು ಮತ್ತು ಆ ರಾಜ್ಯದ ಮುಖ್ಯಮಂತ್ರಿ ಆಗ ನಡೆದುಕೊಂಡ ರೀತಿಯಲ್ಲೇ ಈ ಧರಣಿ ಅನ್ನೋದಾದರೆ ಕೇಂದ್ರದ ಗಮನ ಸೆಳೆಯುತ್ತೆ. ಆ ಮೂಲಕ ಏನು ಮಾಡೋಕೆ ಹೊಟ್ಟಿದ್ದಾರೆ ದೋಸ್ತಿ ಸರ್ಕಾರದವರು ನಿಮ್ಮ ಪ್ರಕಾರ ಮುರಳಿದ್ದಾರೆ? ಈ ಮೂಲಕ ಧರಣಿ ಮಾಡೋದ್ರ ಮೂಲಕ ಏನು ಮೆಸೇಜ್ ಪಾಸ್ ಮಾಡೋಕೆ ಬಯಸ್ತಾ ಇದ್ದಾರೆ? ಖಂಡಿತವಾಗಿಯೂ ಹರೀಶ್, ಏನಂದ್ರೆ ಕಳೆದ 5 ವರ್ಷಗಳಿಂದನೂ ಸಹ ಮೋದಿ ಅವರ ಆಡಳಿತದಲ್ಲಿ ಅಂದ್ರೆ ಕಾಂಗ್ರೆಸ್ ಅವರ ಮನೆ ಮೇಲೆ ದಾಳಿ ನಡೆದ ಕಾಂಗ್ರೆಸ್ನ ಜೊತೆಯಲ್ಲಿ ಗುರುತಿಸಿಕೊಂಡಂತ ಕೆಲವು ಅಧಿಕಾರಿಗಳಿರ್ಬೋದು, ಜೊತೆಗೆ ಕೆಲವರು ಶಾಸಕರಿರ್ಬೋದು, ಸಚಿವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ಆದ ಸಂದರ್ಭದಲ್ಲೂ ಸಹ ಹೇಳಿಕೆಯನ್ನು ಕೊಟ್ಟಿದ್ರು. ಕಾಂಗ್ರೆಸ್ನ ಮೇಲೆ ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ, ರಾಜಕೀಯ ಪ್ರೇರಿತ ದಾಳಿ ಅಂತ ಪದೇ ಪದೇ ಹೇಳ್ತಾ ಇರ್ಬೇಕಾದ್ರೆ ಕಳೆದ 1.5 ವರ್ಷದ ಹಿಂದೆನೂ ಸಹ ಅಧಿಕಾರಿಗಳ ಐಟಿ ಕಚೇರಿ ಏನಿತ್ತು, ಪ್ರಧಾನ ಕಚೇರಿ ಏನಿತ್ತು, ಅಲ್ಲಿ ಕಾಂಗ್ರೆಸ್ನವರು ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಇದು ರಾಜಕೀಯ ಪ್ರೇರಿತವಾಗಿ ಐಟಿ ಇಲಾಖೆಯನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ ಅಂತ ಹೇಳಿ ಬಿಜೆಪಿ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್ ಮುರಳೀಧರ್ ಈ ಕ್ಷಣದ ಮಾಹಿತಿಗಾಗಿ.